15-20 ದಿನ ಮ್ಯಾಲಾಯ್ತು ಹೇಳಾಕತ್ತೀನಿ. ಒಂದಿಟ್ಟು ಔಷಧ ಹೊಡಸ್ರಿ ಎಲ್ಲ ಗಿಡಗಳಿಗೆ ಒಟ್ಟು ಹುಳ ಹತ್ತಿದಂಗೆ ಆಗ್ಯಾವ. ಕೆಳಗ ಮ್ಯಾಲ ಅಟ್ಟೆ ಹಚ್ಚಿ ಕಾಣಾಕತ್ತವ. ಒಂದಿಟ್ಟು ಔಷಧ ಹೊಡಸಿದ್ರ ಅಂತಂದ್ರೆ ಚಂದ ಆಗ್ತದ ಅಂತ ಎಷ್ಟು ಹೇಳಿ ನೋಡು. ಮತ್ತೆ ಕಿವ್ಯಾಗ ಹಾಕೊಂಡೇ ಇಲ್ಲಿ ಇವರು ಬಾಳೆದ್ದು ಬದುಕಿಂದು ಏನಿಲ್ಲ ನೋಡು. ಎಲ್ಲ ನಾನೇ ಬಡ್ದಾಡ್ಬೇಕು. ನನಗೆ ಇಷ್ಟು ದೂರ ಬರ್ಲಿಕ್ಕಾಗಲ್ಲ. ಇದ್ದಿಲ್ಲ ಅಂತಂದ್ರೆ ನಾನೇ ಔಷಧ ಹೊಡೆದು ಬಿಡ್ತಿದ್ದ ಕಡೆ. ಒಟ್ಟು ಹುಳ ತಿಂದವು ನೋಡು. ಏನು ಮಾಡಬೇಕು? ಎಷ್ಟು ಇಷ್ಟಪಟ್ಟು ಹಚ್ಚಿದೆ ನಾನು. ಮನೆಗೆ ಒಂಚೂರು ಎದಕ್ಕಾರ ತರಕಾರಿ ಆಯ್ತದ ಅಂಥೇಳಿ ಎಲ್ಲ ಹುಳ ತಿಂದುಬಿಟ್ಟದು. ಏನು ಮಾಡ್ಬೇಕೀಗ? ಈ ರಾಜಗಿರಿ ಸಹಿತಕ್ಕೆ ಎಲೆ ಎಲ್ಲ ಹಾಳಾಗ್ಬಿಟ್ಟವು ನೋಡು. ನಾನು ಇವತ್ತು ಒಂದಿಟ್ಟು ರಾಜಗಿರಿ ಒಯ್ದರಾಯ್ತು, ಒಂದಿಟ್ಟು ಪಾಲಕ ಮೆಂತಿ ಪಲ್ಯ ಒಯ್ದರಾಯ್ತು, ಮನೆಗೆ ಸೊಪ್ಪು ಆಗ್ತದ ಅಂಥೇಳಿ ನಾ ಬಂದ್ರೆ ಈ ರಾಜಗಿರಿ ಸಹಿತಕ್ಕೆ ಹಾಳಾಗ್ಬಿಟ್ಟದಲ್ಲ. ಏನು ಮಾಡ್ತಾರಂತೆ ನೀವ್ರು ಹೊಲ್ದಾಗಿತ್ತಿ? ಮುಂಜಾನೆ ಆಗೋದು ಹೊಲಕ್ಕೆ ಬರ್ತಾರ, ಆಳು ಮಕ್ಕಳಿಗೆ ಹಚ್ಚೋದು ಬಿಟ್ಟು ಬಿಡ್ತಾರೆ. ಅವರು ಎಟ್ಟು ಮಾಡ್ತಾರೆ ಎಟ್ಟಿಲ್ಲ ಒಂದೇನು ನೋಡಲ್ಲ. ಎಲ್ಲ ಹಾಳಾಗ್ಬಿಟ್ಟದ. ಮಾಡ್ತೀನಿ ಇವತ್ತು ಮನೆಗೆ ಹೋಗಿ ಇವ್ರಿಗೆ ಮಾಡ್ತೀನಿ ಇವತ್ತು. ಮನುಷ್ಯ ಆಳು ಮಕ್ಕಳು ಮಾಡಿದ ಹಾಳಂತ ಏನು ಹೇಳಬೇಕು ನೋಡು. ಎಲ್ಲ ಹಾಳಾಗ್ಬಿಟ್ಟದ. ನನಗೆ ಎಷ್ಟು ಸಿಟ್ಟು ಹೊಂಟದ. ಇವತ್ತು ನಾ ಬರ್ತೀನಿ ಅಂತ ಗೊತ್ತಾಗಿ ಇವತ್ತು ಹೊಲಕ್ಕೆ ಬಂದಿಲ್ಲ ಇವರು. ಹತ್ತಿರಕ್ಕೆ ಸೊಪ್ಪ ತೊಗೊಂಡು ಬರೋದು ಮರಿಬೇಡ, ನೆನಪಿಲ್ಲಿ ತೊಗೊಂಡು ಬಾ, ಬಿಸಿ ರೊಟ್ಟಿ ಜೊತೆ ಭಾಳ ಚಂದ ಹತ್ತದ ಅಂತಂದ್ರೆ ಇವರು ಎಲ್ಲಿ ಹತ್ತಿರಗೆ ಸೊಪ್ಪು ತೊಗೊಂಡು ಹೋಗ್ಬೇಕು. ಎಲ್ಲ ಹಾಳಾಗಿಬಿಟ್ಟದ. ಹೊಲ ಮನುಷ್ಯರು ಎದುರ ಆಳು ಮಕ್ಕಳಿಗತ್ಲೆ ದುಡಿದ್ರೆ ಆತವ. ಎಲ್ಲರ ನಾನು ನಾಳೆಗೆ ಹಚ್ಚಿ ಮಾಡ್ತೀನಿ, ಅವ್ರ ಭರಸೆ ಮೇಲೆ ಬಿಡ್ತೀನಿ ಅಂದ್ರೆ ಹೊಲ ಆತವ ಎಲ್ಲರ. ಏನಿಲ್ಲ, ಹಿಂಗೆ ಹಾಳಾಗಿ ಹೋಗ್ಬಿಡ್ತಾವೆ ನೋಡು. ನೋಡು ಕಟ್ಟೆ ಹೊಲ ಅದ ಅಂತ ಹೇಳ್ಕೊಬೇಕು. ಇಲ್ಲಿ ಮಾಡೋರೇ ಯಾರೂ ಇಲ್ಲ. ಏನು ಮಾಡ್ಬೇಕು ಅನ್ಸುತ್ತೇನೋ. ತಡೀವ, ಇದಂತೂ ನೋಡಿ ಸಾಕಾಯ್ತು. ಯಾವ ಸೊಪ್ಪನ್ನು ಇವತ್ತು ಮಾಡ್ಲಿಕ್ಕಾಗಲ್ಲ ನಮ್ಮ ಹೊಲ್ದಂದು. ಅಲ್ಲಿ ಮೆಣಸಿನ್ಕಾಯಿ ಕಡ್ಕೊಂಡು ಹೋಗ್ತೀನಿ. ಮೆಣ್ಸಿಗೆ ಕಂಡಬಟ್ಟಿ ತುಟ್ಟಿಗ್ಯಾವ. ಅದೇನಿಲ್ಲ, ಅದು ಚಂದೆ ಅದ ಅಂತ ಹೇಳ್ಯಾರ. ಕಂಡಬಟ್ಟಿ ಮೆಣ್ಸಿಕಾಯಿ ಆಗ್ಯಾವ ಅಂತಂದಾರ. ಒಂಚೂರು ಅಲ್ಲಾರ ಹೋಗಿ ನೋಡ್ತೀನಿ. ಮೆಣ್ಸಿನ್ಕಾಯಿ ತೊಗೊಂಡು ಹೋಗ್ತೀನಿ ಮನೆಗೆ. ಮತ್ತೇನು ಮಾಡಲಿ, ಮಾರ್ಲಿಕ್ಕೂ ಆತವ, ಮನೆಗೂ ಆತವ. ಇವ ತಾಯಿ, ಈ ಟೊಂಕ ಒಂದು ಜರ ಕುಂತುರ ಹೊಡಿಲಿಕ್ಕೆ ಹಾಗೆ ಚಾಲನೆ ಮಾಡ್ತದೆ ನೋಡು. ಕಡಿ ನಿಲ್ಲಕ್ಕೆ ಆಗಲ್ಲ. ಕಡಿ ಒಂದು ಜರ ಕುಂತು ಏಳಟ್ಗೆನೆ ಸೊಂಟ ಬ್ಯಾನಿನೇ ಬಂತು ನೋಡಿವ ತಾಯಿ. ಅದಕ್ಕೆ ನಾನು ಬರೋದೇ ಬಿಟ್ಬಿಟ್ಟಿನಿ. ಈ ಹೊಲದ ಉತ್ಸಾಹ ಬರೀನೇ ಬ್ಯಾಡ ಅಂತೇಳಿ ನಾನು ಈ ಕಡೆ ಒಟ್ಟು ಹಣಿಕೆ ಹಾಕಲ್ಲ. ಯಾವಾಗಾರ ಒಂದು ತಿಂಗಳಿಗೊಮ್ಮೆ ಬರ್ತೀನಿ. ಇವತ್ತು ಒಂಚೂರು ಸೊಪ್ಪಿಲ್ಲ ಏನಿಲ್ಲ, ತೊಗೊಂಡು ಬಂದ್ರೆ ಆಯಿತು. ಕಂಡಬಟ್ಟಿ ತುಟ್ಟಿದ ಹೊರಗಿಂದ ಯಾಕೆ ತರಬೇಕಂತೇಳಿ ಓಡಾಡ್ಕೋತ ಬಂದೀನಿ. ಇದು ನೋಡಿ ಸೊಂಟ ಬ್ಯಾನಿ ಆಯ್ತು. ಈಗ ಏನು ಮಾಡ್ಬೇಕು ಅನ್ಸದೇನ. ಒಂದು ಟೈಮಿಗೆ ಮುಂಜಾನೆ ಬಂದಾಕಿ ಸಂಜೆ ತನಕ ಹೊಲದಾಗ ಕತ್ತಿ ದುಡ್ದಾಕಿದ್ದೀನಿ. ಈಗ ಒಂದು ತಟಕ್ಕೆ ಏನಾರ ಮಾಡ್ಬೇಕಂತಂದ್ರೆ ಆಗಬಲ್ದು. ಏನು ಮಾಡ್ಬೇಕೇನ. ಇನ್ನು ಮೆಣಸಿಂದು ಇದಕ್ಕೊಂದಿಟ್ಟು ಹೋಗ್ಬೇಕು. ನಡಿವ, ಹಾಗೆ ಜರ ಓಡಾಡಿದ್ರೆ ಬಿಡ್ತದೆ. ಹಿಂಗೆ ಕುಂತಂದ್ರೆ ಮತ್ತೆ ಇಟ್ಟು ಹಿಡ್ಕೊಂಡು ಬೀಳ್ತದೆ. ಬಂತೀವ ತಾಯಿ. ಮೆಣಸಿಕಾಯ್ದು ಅಡ್ಡಿ ಇಲ್ಲ, ಚಂದ ನೋಡ್ಕೊಂಡಾರ ನೋಡಿ. ಇವಕ್ಕೆಲ್ಲ ಹಿಂಗೆ ಅದೆಲ್ಲ ಸೊಪ್ಪಿಗಿಟ್ಟು ಔಷಧ ಹೊಡಿಸಿದೇವು ಅಂತಂದ್ರೆ ಚಂದ ಇರ್ತಿತ್ತು. ಕಂಡಾಬಟ್ಟಿ ಸೊಪ್ಪು ಬರ್ತಿತ್ತು. ಬರೀ ಮೆಣಸಿಕಾಯಿಗೆ ಅಟ್ಟೆ ಔಷಧ ಹೊಡ್ಸ್ಯಾರ ಕಾಣಿಸ್ತದ. ಚಂದ ಬೆಳೆದದ ನೋಡಿ. ಅಡ್ಡಿ ಇಲ್ಲ ಮೆಣಸಿಕಾಯಿಗೆ ಒಂದು ಚಂದ ನೋಡ್ಕೊಂಡಾರ. ಕಂಡಾಬಟ್ಟಿ ಮೆಣಸಿಕಾಯಿ ಆಗ್ಯಾವ ನೋಡು. ಏನು ಇಡ್ಲ್ಯಾ ಬಿಡ್ಲ್ಯಾ ಅಂದಂಗೆ ಅಷ್ಟು ಹಸಿರ ಎಳೀಕ ಚಂದಾಗ್ಯಾವ ಮೆಣಸಿಕಾಯಿ. ಬುಟ್ಟಿ ತೊಗೊಂಡು ಬಂದಿನಿ ಸೊಪ್ಪು ಇಲ್ಲಕ್ಕ. ಸೊಪ್ಪಂತೂ ಎಲ್ಲ ಹಾಳಾಗಿಬಿಟ್ಟದ. ಒಂದು ಬುಟ್ಟಿ ಮೆಣಸಿಕಾಯ್ದನ್ನೇ ತುಂಬ್ಕೊಂಡು ಹೋಗ್ತೀನಿ ಇವತ್ತು. ಯಾಕಂತಾರೆ ತುಟ್ಟಿಗ್ಯಾವ. ಮೊನ್ನೆ 40 ರೂಪಾಯಿ ಪಾವು ಕಿಲೋ ಕೊಟ್ಟು ನಾವು ಅರ್ಜೆಂಟ್ ಅದ. ಈಗ ಏನು ಮಾಡ್ಬೇಕು, ಹೊಲಕ್ಕೆ ಹೋಗಿ ಯಾರು ತರ್ಬೇಕಂತೇಳಿ ತೊಗೊಂಡು ಬಿಟ್ಟ ಮನೆಗಿದ್ರು. ಇವತ್ತು ಒಂದು ಬುಟ್ಟಿ ಮೆಣಸಿಕಾಯಿನೇ ಒಯ್ತೀನಿ. ಎಲ್ಲರಿಗೆ ಒಂದು 30 ರೂಪಾಯಿ ಕೊಟ್ರು ತೊಗೋತಾರೆ. ಈ ಕಡೆ ರೊಕ್ಕನೂ ಆಯ್ತವ, ನಮ್ಮದು ಗಿಡದಂದು ವ್ಯಾಪಾರವೂ ಆಗ್ತದ. ತಡಿವಾ, ಇಲ್ಲೇ ಕುಂತು ಕಡಿತೀನಿ. ಬುಟ್ಟಿ ಒಂದು ಎಲ್ಲದೇನೋ ಅಲ್ಲದ. ತಡಿ, ನನ್ನ ಗೆಳತಿಯರ ಇಟ್ಟು ಬಂದ್ರೆ ಚಂದ ಆತಿತ್ತು. ಒಬ್ಬಾಕಿನ ಈಗ ಎಟ್ಟತ್ತು ಕಡಿಬೇಕ ಎನ್ಸದೇನ. ಒಬ್ಬಾಕಿನೂ ಬರಲೇ ಇಲ್ಲ. ಕೆಲಸದ ಅಂತಂದಳು. ಸುಶೀಲಕ್ಕರ ಬರ್ತಿಳು. ಆಕಿ ಮನೆಗೆ ಇದ್ದಿದ್ದಿಲ್ಲ. ಆಕಿರ ಇದ್ದಳು ಅಂತಂದ್ರೆ ಚಂದ ಆತಿತ್ತು. ಆಕಿನೂ ಹೊಲಕ್ಕೆ ಬಂದಾಳ ಅಂತಂದರು. ಆಕಿ ಗೊತ್ತಿಲ್ಲ ಕಾಣಿಸ್ತದ ನಾ ಈ ಕಡೆ ಬಂದಿದ್ದು. ಗೊತ್ತಿತ್ತಂದ್ರೆ ಬರ್ತಿಳು ಆಕಿ. ಬಂದಿಳು ಅಂದ್ರೆ ಚಲೋ ಆತಿತ್ತು. ಜೊತೆ ಮಾತಾಡ್ಲಿಕ್ಕೆ ಒಬ್ಬರು ಇರ್ಬೇಕವ. ಒಬ್ರಿಗೆ ಬ್ಯಾಸರು ಬರ್ತದೆ ಈ ಹೊಲ್ದಾಗ. ನನ್ನ ಜರ ಸಣ್ಣ ಆಗದಿತ್ತು. ಇವು ಭಾಳ ದಪ್ಪ ಆಗಿಬಿಟ್ಟವು ಮೆಣಸಿಕಾಯಿ. ಸಣ್ಣ ಮೆಣಸಿಕಾಯಿ ಇದ್ದೀವಿ ಅಂದ್ರೆ ಸ್ವಲ್ಪ ಖಾರ ಇರ್ತಾವ. ಇವು ಜರ ದಪ್ಪವ, ಸಪ್ಪಗಿರ್ತಾವೆ. ಇವು ಖಾರ ಏನು ಅಷ್ಟೇನಿರಲ್ಲ. ಇಲ್ಲೇ ಇಡ್ತೀನಿ. ಅಲ್ಲಿ ಇನ್ನಷ್ಟು ಕಂಡಬಟ್ಟಿ ಅದಾವ. ಅಲ್ಲಿ ಒಂದೇ ಕಡೆ ಭಾಳವ, ಜಲ್ದಿ ಆಯ್ತದ. ಎಟ್ಟೊಬ್ಬಾಕಿನ ಕಡ್ಕೋತ ಕೂಡಲಿ. ತಡಿವ, ಅಲ್ಲಿಟ್ಟು ಹೋಗ್ತೀನಿ. ಮೊದಲೇ ಈ ಕಡೆ ಬರಬೇಕಿಲ್ಲ ನಾನು. ಇಟ್ಟತ್ತಿಗೆ ಬುಟ್ಟಿನೇ ತುಂಬ ಹೋಗ್ತಿತ್ತು. ಸುಮ್ಮನೆ ಅಲ್ಲಿ ಕಡ್ಕೋತ ನಿಂತೀನಿ. ಇಲ್ಲಿ ಚಂದವ ನೋಡು. ಒಂದು 15-20 ನಿಮಿಷನಾಗ ಒಂದು ಬುಟ್ಟಿ ತುಂಬ್ಕೊಂಡು ಹಾಗೆ ಹೋಗಿಬಿಡ್ಬೋದು. ಹಂಗೆ ಮಾಡ್ತೀನಿ. ತಡಿವ, ಇಲ್ಲಿಂದ ಓಸು ತುಂಬ್ಕೋತೀನಿ ಬುಟ್ಟಾಗ. ಇಲ್ಲಿಂದ ಕಡ್ದು ಒಂದು ಬುಟ್ಟಿ ಆದವು.
ಇಲ್ಲೇ ಬುಟ್ಟಿ ಇಟ್ಟು ಚಲೋ ಆಗ್ಯದ. ಇದ್ರಾಗೆ ಹಾಕ್ಕೊಂಡು ಹೋಗ್ತೀನಿ. ಸಾಕಿವ ಎಟ್ಟತ್ತು ಕೂಡಲಿ ಮತ್ತು ಸೊಂಟ ಹಿಡಿತಂದ್ರೆ ಮತ್ತು ಅದೇ ಅಲ್ಲಿ ಅಡ್ಡಿ ಇಲ್ಲ. ಇಷ್ಟೊಂದು ಬಂದು ಇನ್ನೂ ಬರ್ತಾವ. ಕರೆ ಬಿಸಿಲ ಎಲ್ಲಿ ಕಡ್ಕೋತ ಕೂಡ್ಲಿ, ಅದ್ರಾಗ ಬೇರೆ ಒಬ್ಬಾಕಿನೇ ಇದ್ದೀನಿ, ಬ್ಯಾಸರ ಹೊಂಟದ. ನಾಳೆಗೆ ಗೆಳತಿಯರಿಗೆಲ್ಲ ಕರ್ಕೊಂಡು ಬಂದಂದ್ರೆ ಮತ್ತು ಹಾಗೆ ಬುಟ್ಟಿ ತುಂಬ್ಕೊಂಡು ಒಯ್ಲಾಗ ಬರ್ತದೆ. ಎಲ್ಲರೂ ಇಟ್ಟು ಮಾತಾಡ್ಕೋತ ಕಡ್ದ್ರೆ ನಂಗೆ ಒಬ್ಬಾಕಿ ಬ್ಯಾಸರ ಹೊಂಟದ. ಸಾಕಿಷ್ಟೇ ಇಷ್ಟೇ ಮಾರ್ಲಕ್ಕೂ ಆಯ್ತವ, ಮನೆಗೂ ಆಯ್ತವ. ಒಂದಿಟ್ಟು ಖಾರ ಕುಟ್ಟಿಡ್ತೀನಿ, ಬೆಳ್ಳುಳ್ಳಿ ಅದು ಹಾಕಿ ಖಾರ ಕುಟ್ಟಿಟ್ಟಂತಂದ್ರೆ ನಡೀತದೆ. ಕಂಡಬಟ್ಟಿ ರೊಕ್ಕನೂ ಆಯ್ತವ, ಮನೆಗೂ ಮೆಣಸಿಕಾಯಿ ಆಯ್ತವ. ನಡಿವ ಹೋಗ್ತೀನಿ. ಕಡೆ ಎಲ್ಲೊಬ್ಬಾಕಿ ನಿಂದರಲ್ಲಿ ಬ್ಯಾಸರು ಹೊಂಟದ. ಕಡೆ ಬಿಸಿಲೊಂದು ನೀಡ್ಕೊಂಡಾಗ್ಯವ. ನೀರು ಅಂತ ಅಂದಿಲ್ಲ ನಾನು. ಇಲ್ಲೇ ಆಳು ಮಕ್ಕಳು ಇರ್ತಾರೆ, ಅವ್ರ ಕೈಲಿ ಹೇಳಿ ತರಿಸ್ಕೊಂಡ್ರೆ ಆಯ್ತಂದು ನಾ ಬಂದ. ಇಲ್ಲಿ ನೋಡ್ರಿ ಯಾರಿಲ್ಲ. ಏಟರ ವಜ್ಜೆ ಐತಲ್ಲೇವಾ ತಾಯಿ ಕಡೆದೆಲ್ಲ ಕಡ್ದ. ಇದು ನೋಡಿದ್ರೆ ಇಷ್ಟೊಂದು ಭಾರ ಆಗಿಬಿಡ್ತು. ಒಂದು 5 ಕಿಲೋ ಇದ್ದಿರ್ಬೇಕು. ಮತ್ತು 5 ಕಿಲೋ ಅದಾವ. ಮತ್ತು ತಲೆ ಮೇಲೆ ಅಂದ್ರೆ ವಜ್ಜಿನೇ ಅಲ್ಲ. ಕೈಯಾಗ ಒಂದು ಚೀಲಾರ ತೊಗೊಂಡು ಬಂದಿಲ್ಲ ನಾನು. ಸುಮ್ಮನೆ ಹಾಗೆ ಕೈಗೆ ಬೀಸ್ಕೋತ ಬಂದುಬಿಟ್ಟ. ಇಷ್ಟು ಅಜ್ಜಿ ಹಂಗೆ ಹೋಗ್ಬೇಕೇವ ಇವಾಗ. ಅಷ್ಟು ಅಜ್ಜಿ ಆದ್ರೆ ನಾ ಬಿಡ ಮಗಳೇ ಅಲ್ಲ. ಇಂಥ ಬಿಸಿಲಾಗ ಕುಂತು ಕಡ್ತೀನಿ. ಈಗ ಬಿಟ್ಟು ಹೋಗ್ಲಕ್ಕಾಗ್ತದ? ಇಲ್ಲಿಲ್ಲ, ಅಲ್ಲಿ ರೋಡಿಗೆ ತನ ಒಯ್ತೀನಿ. ಅಲ್ಲಿ ಯಾರ ಆಳು ಮಕ್ಕಳದು ಕಂಡ್ರಂದ್ರೆ ಒಂದಿಟ್ಟು ತೊಗೊಂಡು ಬರ್ತಾನೆ ಮನೆ ತನ. ಏನೋ ಅನ್ಸಿದ್ದೇನೋ ನಂದು ಎಂಥ ಕೆಟ್ಟ ಟೈಮ್ ಅನ್ಬೇಕು. ದಿನ ಒಂದು 5-6 ಮಂದಿ ಆಳು ಮಕ್ಕಳು ಇರ್ತಾರೆ ಹೊಲದಾಗ. ಇವತ್ತು ನೋಡಿದ್ರೆ ನಮ್ಮ ಮನೆಯವರು ಇಲ್ಲ, ಆಳು ಮಕ್ಕಳನ್ನೂ ಇಲ್ಲ. ನಾನೇ ಹೊತ್ಕೊಂಡು ಬರೋದಾಯ್ತು. ಆಯ್ತು, ಈಗ ಊರಾಗೆ ಬಂದೀನಿ. ಇನ್ನೆಟು ಮನೆ ದಾರಿ ನಾನೇ ತೊಗೊಂಡು ಹೋಗ್ತೀನಿ. ಏನು ಮಾಡಬೇಕು ಇವ ನೀಡ್ಕೊಂಡು ಆಗ್ಲಾಗತ್ತವ. ಸಾಕಾಯ್ತು ನೋಡಿವ ತಾಯಿ. ಕೆಂಚೆಲ್ಲ ಆಕಿ ಬುಟ್ಟಿ ಹೊತ್ಕೊಂಡು ಹೋಗಕ್ಕಿ. ಕೆಂಚಿನ ಹೇಳಕ್ಕಿ. ಈಕಿಗೆ ಯಾರು ಹೇಳಿರ್ಬೇಕು ನೋಡು, ಬ್ಯಾಡ್ ಬಿಸಿಲಾಗ ಹೋಗ್ಬೇಡ, ನಾಳೆಗೆ ನಾನು ಬರ್ತೀನಿ, ಇಬ್ಬರು ಹೋಗಮ್ಮಂತ ಎಷ್ಟು ಹೇಳ್ದ. ಇಲ್ಲ, ನಾನು ಹೋಗೇ ಹೋಗ್ತೀನಿ. ಮನೆಗೆ ಸೊಪ್ಪು ಇಲ್ಲ, ಅದು ಇಲ್ಲ, ಇದು ಇಲ್ಲ ಅನ್ಕೋತ ಹೋಗ್ಯಾಳ. ಬಿಸಿಲಾಗ ನೋಡಿ ಎಂಥ ದೊಡ್ಡ ಬುಟ್ಟಿ ಹೊತ್ಕೊಂಡು ಹೊಂಟಾಳ. ಅದು ಏನೇನು ತೊಗೊಂಡಾಳ ಏನೋ. ತಡಿವ ಹೋಗಮ್, ಪಾಪ ಬುಟ್ಟಿ ವಜ್ಜಾಗ್ಲಕತ್ತದ. ಕೆಂಚಿ ನಿಂದರು, ಕೆಂಚಿ ನಿಂದರು. ಬಂದ್ರ ಏನಿವ್ರು? ಚಲೋ ಐತಿವ. ನನಗೆ ಇನ್ನೆರಡು ಹೆಜ್ಜೆ ಆದ್ರೆ ಬೀಳ್ತೀನಿ ಅಂದಂಗೆ ಆಗಿತ್ತು. ತಡಿವ ಬಂದು ಚಲೋ ಐತಿವ್ರು. ಹೊಂಟಾರಲ್ಲಿ ಇಲ್ಲಿ. ಯವ್ವ ದೇವ್ರೇ, ಚಲೋ ಮಾಡ್ದೆಪ್ಪ. ನನಗೆ ನೀಡ್ಕೊಂಡು ಆಗ್ಲಾಗತ್ತವ. ಇದು ತಲೆ ಮೇಲೆ ಭಾರ ಒಂದು ಆಗ್ಬಿಟ್ಟದ ಬುಟ್ಟಿ. ಏನು ಮಾಡ್ಲಿ ಅಂದಂಗೆ ಆಗ್ಬಿಟ್ಟಿತ್ತು. ಇನ್ನೊಂದು 2 ಹೆಜ್ಜೆ ಏನಾರ ಮುಂದಕ್ಕೆ ಹಾಗೆ ಹೋಗಿದ ಅಂದ್ರೆ ಬುಟ್ಟಿ ಅನ್ನೋ ತಲೆ ಮೇಲೆ ಬಿದ್ದು ಬಿಡ್ತಿತ್ತು ಕೇಳಕ್ಕೆ. ಚಲೋ ಆಯ್ತಲ್ಲಿವ, ಬಂದು ಕರೆಕ್ಟ್ ಟೈಮಿಗೆ ಬಂದರು. ಇಂಥ ಬಿಸಿಲಾಗ ಇಂಥ ಬುಟ್ಟಿ ಹೊತ್ಕೊಂಡು ಬಾ ಅಂತ ನಿನಗೆ ಯಾರು ಹೇಳ್ಯಾರ? ಇಷ್ಟೊಂದು ಬೇಕಾ ಮೆಣಸಿಕಾಯಿ? ಇಷ್ಟೊಂದು ಎದಕ್ಕೆ ಬೇಕು ಮೆಣಸಿಕಾಯಿ? ತೊಗೊಂಡು ಬಂದಳು ಒಂದು ಬುಟ್ಟಿ. ಇಷ್ಟು ವಜ್ಜಿ ಯಾರು ಹೊತ್ಕೊಂಡಾರ ನಿನಗೆ? ಕೊಡು ಮೊದಲು ಅದು ಬುಟ್ಟಿ ಕೊಡು, ಆಮೇಲೆ ಮಾತಾಡು. ಅದು ಮೊದಲು ಈ ಕಡ್ತಾ ಇವ ತಗೋರಿ. ಇವ ತಾಯಿ ವಜ್ಜೆ ಜಗ್ಯದ. ತಗೋರಿಕ ಬುಟ್ಟಿ ತಗೋರಿ. ಯವ್ವ 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 ಎಟ್ರ ವಜ್ಜೆ ಆಗ್ಲತ್ತದ ನಿಂದ್ರಿ. ಇವ ಗಟ್ಟಿ ಹಿಡ್ಕೋರಿ ನಿಮ್ಮ ಮತ್ತು ಬಿಳಂಗದ ಬುಟ್ಟಿ. ಇರೋದು 4 ಮಂದಿ. 20 ಅಂದ್ರೆ ಒಂದು 40 ರೂಪಾಯಿ ಹೆಚ್ಚಿಗೆ ಹೋಗ್ಯತ್ತು. ಇಲ್ಲೇ ತೊಗೊಂಡ್ರು ಬರ್ತಿದ್ದಿಲ್ಲ. ಅಷ್ಟು ದೂರ ಹೋಗಿ ಇಷ್ಟ ಹಾಕೊಂಡು ಮೆಣಸಿನ್ಕಾಯಿ ಎದಕ್ಕೆ ತೊಗೊಂಡು ಬಂದಿದ್ದಿ? ಇಷ್ಟು ತೊಗೊಂಡು ಏನು ಮಾಡ್ತೀನಿ ನೀನು? ಮೆಣಸಿನ್ಕಾಯಿ ನಂಗೆ ಅದೇ ತಿಳಿಬಲ್ದು. ಏನು ಹೇಳ್ಬೇಕೋ ಏನೋ. ಹೋಗ್ಲಿ, ಹತ್ತಿರಕೇನು ಸೊಪ್ಪ ಅದರ ತೊಗೊಂಡು ಬಂದಿಲ್ಲ, ಬರೀ ಮೆಣಸಿನ್ಕಾಯಿನೇ ಹೊತ್ಕೊಂಡು ಬಂದಂಗೆ ಕಾಣಿಸ್ತದ. ರೊಕ್ಕ ಕೊಟ್ಟು ತರೋದಿತ್ತಂದ್ರೆ ಮತ್ತು ನಾವು ಹೊಲ್ದಾಗ ಎದಕ್ಕೆ ಬೆಳಿಬೇಕ್ರಿ? ಇಷ್ಟು ಕಷ್ಟಪಟ್ಟು ಎದಕ್ಕೆ ಬೆಳಿಬೇಕಂತೀನಿ ನಾನು. ಹತ್ತಿರಕೇನು ಪಲ್ಯ ನೋಡಿರೇನು? ಎಲ್ಲ ಹುಳ ಹತ್ತು ಹೋಗ್ಬಿಟ್ಟದ. ಎಲಿಗಳು ಅನ್ನೋದು ಎಲ್ಲ ಹ್ಯಾಂಗಾಗ್ಯಾವ ಗೊತ್ತೇನು? ಏನು ಮಾಡ್ತೀರಿ ನೀವು ಹೊಲಕ್ಕೆ ಹೋಗಿ? ನಾನೀಗ ನೀವು ಮನೆಗೆ ಸಿಕ್ಕಿದ್ರಂದ್ರೆ ಚಂದ ಬೈತಿದ್ದೆ ನಾನು. ಸುಮ್ಮನೆ ರೋಡ್ ಮೇಲೆ ಮಂದಿ ನೋಡ್ತಾರೆ, ಏನಾರ ಅನ್ಕೊಂಬಂಗದಾರತ್ತೆ ಸುಮ್ಮ ಕೂತೀನಿ. ಈಗ ಅದರ ಬೇರೆ ಮೆಣಸಿಕಾಯಿ ಬುಟ್ಟಿ ಒಂದು ಭಾರ ಅದ ಅಂತೆ ಸುಮ್ಮ ಕೂತೀನಿ. ಈಗ ಯಾಕೆ ಬೇಕಂತೇಳಿ ಅಲ್ರಿ, ಎಲ್ಲ ಹಾಳಾಗಿ ಹೋಗ್ಯಾವ ಗೊತ್ತೇನು ನಿಮ್ಗೆ? ಒಂದು ಪಾಲಕ್ಕಿಲ್ಲ, ಎಲ್ಲ ರಾಜಗಿರಿ ಎಲ್ಲ 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 ಕೆಳಗೆ ನೋಡಿರೇನು ನೀವು? ಒಂದಿಟ್ಟು ಔಷಧಿ ಹೊಡಿಸಿಲ್ಲ ಆಳು ಮಕ್ಕಳ ಕೈಲಿಂತ. ಏನು ಮಾಡ್ತೀರಿ ನೀವು ಹೊಲದಾಗ? ಎಷ್ಟು ಮಾತಾಡ್ತಲೆ? ಒಂದಿನ ಹೋಗಿದ್ದು ಹೊಲಕ್ಕೆ, ಎಷ್ಟು ಮಾತಾಡ್ತಿ? ಏನೋ ಮಾಡೋದಾಗಿಲ್ಲ ತಗೋ, ಎದುರು ನಿಂದಿರ್ಸಿ ಮಾಡ್ಸೋದಾಗಿಲ್ಲ ನನಗೆ. ಸುಳ್ಳ್ಯಾಕೆ ಹೇಳಿ? ಆಳು ಮಕ್ಕಳ ಮೇಲೆ ಬಿಟ್ಟಿನಿ, ಅದಕ್ಕೆ ಹಂಗಾಗಿರ್ಬೇಕು ತಗೋ. ನಾನು ನೋಡಿದ ಅಂತಂದ್ರೆ ಅವ್ರಿಗೆ ಮತ್ತು ಪಗಾರ ತಗೋತೀರಿ ಮಾಡ್ಲಿಕ್ಕೆ ಬರ್ಲೇನಂತ ಹೇಳ್ತಿದ್ದ. ನಾಳೆಗೆಲ್ಲ ಎದುರು ನಿಂತು ಮಾಡಿಸ್ತೀನಿ ಆಯ್ತಾ? ಈಗ ನಡಿ, ನನಗೆ ಬುಟ್ಟಿ ವಜ್ಜಾಗ್ಲಕತ್ತದ. ನೋಡಲ್ಲಿ ಎಷ್ಟು ಭಾರ ಹೊದಿಸಿದಿ. ನಡಿ ಅದು ಹ್ಯಾಂಗೆ ತೊಗೊಂಡು ಬಂದೆ ಏನೋ ಹೊಲದ್ಲಿಂತ ಇಲ್ಲಿ ತನ. ನನಗೊಂದು ಗಳಿಗೆ ಹೊತ್ಕೊಳಕ್ಕೆ ಆಗುವಲ್ದು. ನಡಿ ಮೊದಲು, ನಾಳೆಗೆಲ್ಲ ಮಾಡಿಸ್ತೀನಿ ಆಯ್ತಾ? ಮುಂದಿನ ವಾರ ಬಂದು ನೋಡು, ಹೊಲದಾಗ ಎಲ್ಲ ಸೊಪ್ಪ ಚಂದ ಬೆಳೆಸಿರ್ತೀನಿ ಆಯ್ತಾ? ನಡಿ. ನಿಮಗೆ ಸಿಟ್ಟು ಜಲ್ದಿನೇ ಬರ್ತದೆ ಬಿಡ್ರಿ. ಇದ್ದಂಗೆ ಹೇಳಿದ್ರೆ ಕಂಡಬಟ್ಟಿ ರೊಕ್ಕ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಿರ್ತೀವಿ. ಮಾಡೋ ಕೆಲಸರ ಚಂದ ಮಾಡ್ಬೇಕಾ? ಹಿಂಗೆಲ್ಲ ಹಾಳು ಮಾಡಿದ್ರೆ ಹ್ಯಾಂಗ್ರಿ? ಸಿಟ್ಟು ಬರಲ್ಲೇನು?
ಅದಕ್ಕೆ ಏನೋ ಅಂದ. ಇರ್ಲಿ ಬರ್ರಿ, ಪಾಪ ಬುಟ್ಟಿ ಹೊತ್ಕೊಂಡು ನಿಂತೀರಿ, ಈಗ ಇರ್ಲಿ ಬರ್ರಿ, ನಾಳೆ ಹಿಡಿದು ಜರ ಆಳ್ಮಕ್ಳ ಮೇಲೆ ಜರ್ನಿಗ ಇಡ್ರಿ. ಅವ್ರು ಬಂದು ಅದು ಏನು ಮಾಡ್ತಾರೋ ಏನು ಸುದ್ದಿನ ಹೊಲ ಅನ್ನೋದೆಲ್ಲ ಹಾಳಾಗಿ ಹೋಗ್ಯದ. ಈ ಮೆಣಸಿಕಾಯ್ದು ಒಂದು ಚಂದ ನೋಡ್ಕೊಂಡಾರ ನೋಡು ಅಷ್ಟೇ. ಇದ್ದಿಲ್ಲ ಅಂತಂದ್ರೆ ಇದನ್ನು ಎಲ್ಲಿ ಏನು ಮಾಡ್ತೀರೋ ಏನೋ, ಇದಿಟ್ಟು ಚಂದ ನೋಡ್ಕೊಂಡಾರ, ಯಾಕೇನೋ. ಹೋಗ್ಲಿ ಬಿಡ್ರಿ, ಬರ್ರಿ, ಎಟ್ಟಕ್ಕೆ ನಿಂದಿರ್ತೀರಿ ನಡ್ರಿ. ನಡಿ ಮತ್ತ್ಯಾಕೆ ನಿಂತಿ? ನಿಂದ್ರಿ ಜರ. ಪ್ಲೀಸ್ ರೀ, ನೀವೆಲ್ಲರೂ ಕತಿ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತಿಗೊಂದು ಲೈಕ್ ಮಾಡಿರಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ಲಾಕತ್ತಿರಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಕತಿ ನೋಡಿರ ಎಲ್ಲರಿಗೂ ಧನ್ಯವಾದಗಳು ರೀ. ಬರ್ರಿ ಈಗ ಬರ್ರಿ, ಜಲ್ದಿ ಬರ್ರಿ, ಹೊತ್ತಾಗತ್ತಿಲ್ಲ ನಡ್ರಿ. ನೋಡಿಕಿನ ಇಟ್ಟತ್ತ ತಾನೇ ನಿಂತು ಈಗ ನನಗೆ ಬರ್ರಿ ಬರ್ರಿ ಅಂತಾಳ ನೋಡು. ಎಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಲಾಕತ್ತೀರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಕತಿ ನೋಡಿರ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.